ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದಾದಂಥ ಅಪ್ಲಿಕೇಶನ್ ಜಾಯ್ನ್ ಆಗ ತಿಳಿಸ್ತಾ ಇಲ್ಲ. ಮೊದಲನೇದಾಗಿ ಏನು ಅಂತ ಅಂದರೆ ಇನ್ಸೆಂಟಿವ್ ಯಾವ ರೀತಿ ಇದೆ ಸ್ವಿಗ್ಗಿಯಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಡೇಟ್ ಇವತ್ತು ಎಷ್ಟು ಅಂತ ಅಂದರೆ 19ನೇ ತಾರೀಕು ಆಗಸ್ಟ್ 2026. ಅಟ್ ಪ್ರೆಸೆಂಟು ಯಾವ ರೀತಿ ಇದೆ ಇನ್ಸೆಂಟಿವ್ ಸ್ವಿಗ್ಗಿಯಲ್ಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಏನೆಲ್ಲ ಕಂಡೀಷನ್ ಇದೆ. ಈಗ ನಮಗೆ ಇನ್ಸೆಂಟಿವ್ ಬರಬೇಕು ಅಂತ ಅಂದರೆ ಕಂಡೀಷನ್ ಇದ್ದೇ ಇರುತ್ತೆ ನಮಗೆ ಫುಡ್ ಡೆಲಿವರಿಲಿ. ಆ ಕಂಡೀಷನ್ ಎಲ್ಲ ಏನು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಮುಖ್ಯವಾದ ವಿಷಯ ಏನು ಅಂತ ಅಂದರೆ ಇವಾಗ ನಮಗೆ ಸ್ವಿಗ್ಗಿಯಲ್ಲೇ ಆಗಲಿ, ಝೊಮ್ಯಾಟೋದಲ್ಲಾಗಲಿ, ಬೇರೆ ಅಥವಾ ಯಾವುದಾದ್ರೂ ಕಂಪ್ನಿಲಿ ನಾವು ಫುಡ್ ಡೆಲಿವರಿ ಜಾಬ್ ಮಾಡ್ತಾ ಇದೀವಿ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಆಗೋದು ನಮಗೆ ಇನ್ಸೆಂಟಿವ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂತ ಅಂದರೆ ನಾವು ಒಂದು ಇನ್ಸೆಂಟಿವ್ ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆಯ ಅರ್ನಿಂಗ್ಸ್ ಆಗುತ್ತೆ. ನಾವು ಇನ್ಸೆಂಟಿವ್ ಅಚೀವ್ಮೆಂಟ್ ಮಾಡಿಲ್ಲ ಅಂತ ಅಂದರೆ ಯಾವತ್ತೂ ಕೂಡ ನಮಗೆ ಅರ್ನಿಂಗ್ಸ್ ಕಮ್ಮಿ ಆಗುತ್ತೆ. ಒಂದು 8 ಅವರ್ ಮಾಡ್ತೀನಿ, 6 ಅವರ್ ಮಾಡ್ತೀನಿ ಅನ್ನೋರಿಗೆಲ್ಲ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ಏನಿದ್ರು ಫುಲ್ ಟೈಮ್ ಮಾಡಿ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇನ್ಸೆಂಟಿವ್ ಏನಾಯಿತು ಅದನ್ನು ಅಚೀವ್ಮೆಂಟ್ ಮಾಡಿದ್ರೆ ಮಾತ್ರ ನಮಗೆ ಒಂದು ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ. ಹೇಳ್ತೇವೆ ಹೋಗ್ತಾ 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 ಆರ್ಡರ್ಗಳನ್ನ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಹೊರತು ಆರ್ಡರ್ನ ಕಮ್ಮಿ ಮಾಡ್ಕೊಂಡು ಬರ್ತಾ ಇಲ್ಲ. ಅದೇ ರೀತಿಯಲ್ಲಿ ಇವಾಗ ಏನು ಮಾಡಿದ್ದೀನಿ ಅಂತ ಅಂದರೆ ಟೋಟಲಾಗಿ ಫೈನಲಾಗಿ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇಲ್ಲಿ ನಾನು ಸ್ಕ್ರೀನಲ್ಲೂ ಕೂಡ ನಿಮಗೆ ಹಾಕಿರ್ತೀನಿ ನೋಡಿ, ಇವತ್ತಿನ ಇನ್ಸೆಂಟಿವ್ ನನಗೆ ಸ್ವಿಗ್ಗಿಯಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಆಮೇಲೆ ಈ ಇನ್ಸೆಂಟಿವ್ ಬಂದು ಬೆಂಗಳೂರಲ್ಲಿರೋರಿಗೆ ಮಾತ್ರ. ಬೆಂಗಳೂರಲ್ಲೂ ಕೂಡ ಅಷ್ಟೇ ಒಂದೊಂದು ಝೋನಿಗೆ ಒಂದೊಂದು ರೀತಿಯಲ್ಲಿ ಇರುತ್ತೆ. ಈಗ ನನಗೆ ಬಂದಿಲ್ಲ ನಿಮಗೆ ಹೆಂಗೆ ಬಂತು ಅಂತ ಹೇಳ್ಬಿಟ್ಟು ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಅದರಿಂದಾಗಿ ಒಂದು ಒಳ್ಳೆಯ ಏರಿಯಾದಲ್ಲಿದ್ದೀವಿ ನಾವು ಅಂತ ಅಂದರೆ ಆಲ್ಮೋಸ್ಟು ಅರ್ನಿಂಗ್ಸ್ ಎಲ್ಲೆಲ್ಲಿ ಜಾಸ್ತಿ ಆಗುತ್ತೋ ಅಲ್ಲೆಲ್ಲ ಇನ್ಸೆಂಟಿವ್ ಇದೇ ರೀತಿ ಇರುತ್ತೆ. ಅದು ಬಿಟ್ಟು ನಾವು ಚಿಕ್ಕ ಸಿಟಿಲಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಬೇರೆ ಕಡೆ ಸಿಟಿಲೆಲ್ಲ ಯಾಕೆ ಈ ಥರ ಇಲ್ಲ ಅಂತಂದರೆ ಅಲ್ಲಿ ಆರ್ಡ್ರುಗಳು ಕಮ್ಮಿ ಇರ್ತವೆ. ಬೆಂಗಳೂರಲ್ಲಿ ಆರ್ಡ್ರು ಜಾಸ್ತಿ ಇರುತ್ತೆ, ಇನ್ಸೆಂಟಿವ್ ಜಾಸ್ತಿ ಇರುತ್ತೆ, ಅದ್ರ ಜೊತೆಯಲ್ಲಿ ಡೆಲಿವರಿ ಪಾರ್ಟ್ನರ್ಸು ಜಾಸ್ತಿ ಇರ್ತಾರೆ, ರೆಸ್ಟೋರೆಂಟು ಜಾಸ್ತಿ ಇರುತ್ತೆ. ಆಮೇಲೆ ಟ್ರಾಫಿಕ್ ಸಮಸ್ಯೆನೂ ಅಷ್ಟೇ ಇರುತ್ತೆ. ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಅಪಾರ್ಟ್ಮೆಂಟ್ ರೋದ್ನೇನೋ ಅಷ್ಟೇ ಇರುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಇರುತ್ತೆ ಬೆಂಗಳೂರಲ್ಲಿ. ಒಂದೊಂದು ಡೆಲಿವರಿ ಮಾಡಿ ಬರಬೇಕು ಅಪಾರ್ಟ್ಮೆಂಟ್ಗೆ ಅಂತ ಅಂದರೂ ಅರ್ಧ ಗಂಟೆ ಆಗುತ್ತೆ. ಅರ್ಧ ಗಂಟೆ ಆಗೋದ್ರಿಂದ ಏನಾಗುತ್ತೆ ಅಂತ ಅಂದರೆ ತುಂಬ ಟೈಮ್ ವೇಸ್ಟು ನಮಗೆ ಇಲ್ಲಾಗುತ್ತೆ. ಅನ್ಕೊಂಬೋದು ಬೇರೆ ಸಿಟಿಲಿರೋರು ಏನಪ್ಪ ಇವ್ರಿಗೆ ಇನ್ಸೆಂಟಿವ್ ಇಷ್ಟೊಂದು ಕೊಟ್ಟಿದ್ದಾರೆ, ನಮಗೆ ಯಾಕೆ ಇಷ್ಟು ಕೊಟ್ಟಿದ್ದಾರೆ ಅಂದರೆ ಕೆಲಸ ಅಲ್ಲಿ ಅಷ್ಟೇ ಕಷ್ಟ ಇರುತ್ತೆ. ಇಲ್ಲಿ ಕೆಲಸ ಸ್ವಲ್ಪ ಈಸಿ ಇರುತ್ತೆ, ಟ್ರಾಫಿಕ್ ಸಮಸ್ಯೆ ಕಮ್ಮಿ ಇರುತ್ತೆ. ಬೇರೆ ಸಿಟಿಗಳೆಲ್ಲ ಬೆಂಗಳೂರಲ್ಲಿ ಟ್ರಾಫಿಕ್ ಸಮಸ್ಯೆ, ಅಪಾರ್ಟ್ಮೆಂಟ್ ಸಮಸ್ಯೆ, ರೆಸ್ಟೋರೆಂಟ್ ಸಮಸ್ಯೆ ಎಲ್ಲನೂ ಸಮಸ್ಯೆನೇ. ಅಲ್ಲಿ ಪಾರ್ಕಿಂಗು ಸಮಸ್ಯೆ ಇವಾಗ ಇತ್ತೀಚಿಗಂತೂ. ನೋಡಿ, ಮೊದಲನೇದಾಗಿ ಸ್ಕ್ರೀನಲ್ಲಿ ಹಾಕಿರ್ತೀನಿ ನಾನು ಎಷ್ಟೆಷ್ಟು ಅಂತ ಹೇಳ್ಬಿಟ್ಟು. ಫೈನಲಾಗಿ ನಮ್ಗೆ ಎಷ್ಟು ಸಿಗುತ್ತೆ ಇವತ್ತು ಫುಲ್ಲು ಏನಾದ್ರು ನಾವು ಡ್ಯೂಟಿ ಮಾಡಿದ್ರೆ ನಮ್ಗೆ ಎಷ್ಟು ಸಿಗುತ್ತೆ ಅಂತ ಅಂದರೆ ಮ್ಯಾಕ್ಸಿಮಮ್ ಇನ್ಸೆಂಟಿವ್ ಬಂದು 39 ಆರ್ಡ್ರಿಗೆ 730 ರೂಪಾಯಿ ಇದೆ, 34 ಆರ್ಡ್ರಿಗೆ 600 ರೂಪಾಯಿ ಇದೆ, 27 ಆರ್ಡ್ರಿಗೆ 460 ರೂಪಾಯಿ ಇದೆ, 21 ಆರ್ಡರಿಗೆ 345 ರೂಪಾಯಿ ಇದೆ. ಇದಿಷ್ಟರಲ್ಲಿ ಯಾವುದು ಜಾಸ್ತಿ ಮಾಡ್ತೀವೋ ನಾವು ಅದು ಬರುತ್ತೆ, ಎಲ್ಲ ಬರಲ್ಲ. ಈಗ 21 ಮಾಡಿದೆ ನಾನು, 27 ಮಾಡಿಬಿಟ್ಟೆ ಅಂತ ಅಂದರೆ 2 ಆ್ಯಡ್ ಆಗಿ ಬರಲ್ಲ. ಇಲ್ಲಿ ಒಂದು ಅಷ್ಟೇ ಬರೋದು. ಮ್ಯಾಕ್ಸಿಮಮ್ ಯಾವುದಿರುತ್ತೋ ಅದು ನಿಮಗೆ ಬರುತ್ತೆ. ಜೊತೆಯಲ್ಲಿ ಕಂಡೀಷನ್ ಏನು ಅಂತ ಹೇಳ್ಬಿಟ್ಟು ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಮ್ಯಾಂಡಿಟರಿ ಲಾಗಿನ್ ಇರಬೇಕು ಅಂದರೆ ಕಂಪಲ್ಸರಿ ನೀವು 7 ಗಂಟೆಯಿಂದ 11 ಗಂಟೆವರೆಗೂ 2.5 ಅವರ್ ನೀವು ಲಾಗಿನ್ ಇರಲೇಬೇಕಾಗುತ್ತೆ. 2.5 ಅವರ್ ಏನಾದ್ರು ನೀವು ಲಾಗಿನ್ ಇಲ್ಲ ಅಂತ ಅಂದರೆ ನಿಮಗೆ ಇನ್ಸೆಂಟಿವ್ ಬರಲ್ಲ. ಅದು ಬಿಟ್ಟು ಇನ್ನೂ ಒಂದು ಕೂಡ ಇದೆ, ಇದು 2 ಇದೆ. 12 ಗಂಟೆಯಿಂದ 4 ಗಂಟೆವರೆಗೂ 2.5 ಅವರ್ ಇರಬೇಕು. 2.5 ಅವರ್ ಇರಬೇಕು. ಇಲ್ಲ ಅಂತಂದರೆ 11 ಗಂಟೆಯಿಂದ 4 ಗಂಟೆವರೆಗೂ 3 ಅವರ್ ಇರಬೇಕು. ಅಷ್ಟರಲ್ಲಿ ನೀವು ಅಷ್ಟು ಕೊಡಬೇಕಾಗುತ್ತೆ. ಬೇರೆ ಬೇಕು ಅಂತಂದರೆ ಬ್ರೇಕ್ ನೋಡಿ, ಇಲ್ಲಿ 1 ಅವರ್ ಬ್ರೇಕ್ ಸಿಗುತ್ತೆ. ಬ್ರೇಕ್ ತಗೊಳಕ್ಕಾಗಲ್ಲ, ಕಷ್ಟ ಇದೆ, ಕಂಟಿನ್ಯೂ ಮಾಡಲೇಬೇಕಾಗುತ್ತೆ ನೀವು. ಅದಾದಮೇಲಿಂದ ಇದು ಸ್ವಲ್ಪ ಪರವಾಗಿಲ್ಲ. 3 ಆರ್ಡರ್ ರಿಜೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದಾನೆ. ಮುಂಚೆಲ್ಲ ಯಾವ ರೀತಿ ಕೊಡೋಣ ಅಂತಂದರೆ ಒಂದೇ ಆರ್ಡರ್ ಕೊಡ್ತಾಯಿದ್ದು. ಇಲ್ಲಿ ಪರವಾಗಿಲ್ಲ, ಇಲ್ಲಿ ನಮಗೆ 3 ಆರ್ಡರ್ನ ರಿಜೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದಾನೆ. 3 ಆರ್ಡರ್ ರಿಜೆಕ್ಟ್ ಮಾಡ್ಬೋದು ಅಂತ ಹೇಳಿದ್ದಾನೆ. ಅಂದರೆ ದೊಡ್ಡ ಆರ್ಡರ್ ಬರ್ತಾವಲ್ಲ, ಇವಾಗ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಎಲ್ಲ ಬರುತ್ತಲ್ಲ, ಆ ಥರದ್ದು ಬೇಕು ಅಂತ ಅಂದರೆ ನೀವು ರಿಜೆಕ್ಟ್ ಮಾಡ್ಕೊಬೋದು. ಮುಂಚೆಗಿಂತ ಇದು ಬೆಟರು. ಒಂದೇ ಇದ್ದಿದ್ದು ಅದು ನಾವು 3 ಮಾಡಿದ್ನಲ್ಲ, ಅದಕ್ಕೋಸ್ಕರ ನಾವು ಇದನ್ನು ಬೆಸ್ಟ್ ಅಂತ ಅನ್ಬೋದು. ನೋಡಿ, ಈ ಥರ ಇದೆ. 1 ಡೇ ಫುಲ್ ಏನಾದ್ರು ನೀವೇನಾದ್ರು ಸ್ವಿಗ್ಗಿ ಮಾಡ್ತೀರಾ ಅಂತ ಅಂದರೆ ಸ್ವಿಗ್ಗಿಯಲ್ಲಿ ಇನ್ಸೆಂಟಿವ್ ಈ ರೀತಿ ಇದೆ. ಈ ಇನ್ಸೆಂಟಿವ್ ಕಂಟಿನ್ಯೂ ಹಿಂಗೆ ಇರುತ್ತಾ ಅಂತ ಅಂದರೆ ನಿಜವಾಗ್ಲೂ ಕೂಡ ಈ ರೀತಿ ಇರಲ್ಲ. ಪ್ರತಿದಿನವೂ ಕೂಡ ಚೇಂಜ್ ಆಗುತ್ತೆ, ಪ್ರತಿ ವಾರ ಚೇಂಜ್ ಆಗುತ್ತೆ. ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಹೇಳೋಕ್ಕಾಗಲ್ಲ. ಇದು ಒಂದೇ ಕಾನ್ಸ್ಟೆಂಟಾಗಿ ಒಂದೇ ಇನ್ಸೆಂಟಿವ್ ಇರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೇ ಇರುತ್ತೆ ಅಂತ ಅಂದ್ಕೊಳ್ತಾರೆ ಕೆಲವೊಬ್ಬರು. ಬಟ್ ಅಷ್ಟೇ ಇರಲ್ಲ ಗೈಸ್. ಏನಕ್ಕೆ ಅಂತ ಅಂದರೆ ಚೇಂಜಸ್ ಆಗ್ತಾ ಇರುತ್ತೆ. ಆ ಕಡೆ ಜಾಸ್ತಿನೂ ಆಗ್ಬೋದು, ಈ ಕಡೆ ಕಮ್ಮಿ ಆಗ್ಬೋದು. ಜಾಸ್ತಿ ಆಯಿತು ಅಂತಂದರೆ ಆರ್ಡರು ಜಾಸ್ತಿ ಮಾಡ್ತಾನೆ, ಅಮೌಂಟು ಜಾಸ್ತಿ ಮಾಡಿರ್ತಾನೆ. ಕಮ್ಮಿ ಮಾಡಿದ್ರೆ ಇಲ್ಲಿ ಆರ್ಡರ್ ಮಾತ್ರ ಕಮ್ಮಿ ಮಾಡಲ್ಲ, ಅಮೌಂಟ್ ಮಾತ್ರ ಕಮ್ಮಿ ಮಾಡಿ ಡ್ಯೂಟಿ ಮಾತ್ರ ಅಷ್ಟೇ ಮಾಡಿ ಅಂತ ಹೇಳ್ತಾರೆ. ಈ ಇನ್ಸೆಂಟಿವ್ ಏನಾದ್ರು ನಾವು ಕಂಪ್ಲೀಟ್ ಮಾಡಬೇಕು ಅಂತ ಅಂದರೆ
ಮಿನಿಮಮ್ ಆದರೂ 14 ಅವರ್ ನಾವು ಲಾಗಿನ್ ಇರಲೇಬೇಕಾಗುತ್ತೆ. ಮಿನಿಮಮ್ 14 ಅವರು, ಮ್ಯಾಕ್ಸಿಮಮ್ 16, ಮ್ಯಾಕ್ಸಿಮಮ್ ಎಷ್ಟಾದ್ರು ಇರ್ಬೋದು. ನೀವು ಇಷ್ಟೆಲ್ಲ ಇದು ಅಚೀವ್ಮೆಂಟ್ ಮಾಡ್ತೀರಾ ಅಂತಂದರೆ ಮಾತ್ರ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.